ಹೋಗೈತೆ ಸ್ಯಾನೆ ಪಿರುತಿ ಪಕ್ಕಲ್ ಇಂಪ್ರೆಸಿವ ನೀನೆ ನಾನೇ ಪಾರ್ವತಿ ಪಸಂದಾಗವ್ನೆ ಸ್ಯಾನೆ ಪಸಂದಾಗವ್ನೆ. ಹಾಯ್ ಹಲೋ ಅಂಟಮಾಸ್ ತಂಗೀಸ್ ಅಂಕಲ್ ಆಂಟೀಸ್ಗೆ ನಿಮ್ಮ ಮನೆ ಮಗಳು ನಯನ ಶರತ್ ಮಾಡುವ ನಮಸ್ಕಾರಗಳು. ಪ್ರತಿದಿನ ಹೋಟೆಲ್ ಊಟ ತಿಂದು ತಿಂದು ಹೊಟ್ಟೆ ಕೆಡಿಸ್ಕೊಂಡು ಆಮೇಲೆ ಮನೆಗೆ ಬಂದು ಏನು ಮಾಡಿದೀಯಮ್ಮ ಅಂತ ಕೇಳ್ತಿರಲ್ವಾ, ಇವತ್ತು ಹೋಟೆಲ್ ಸ್ಟೈಲ್ ಊಟನೂ ಅಲ್ಲ, ಅಮ್ಮನ ಮನೆ ಊಟನೂ ಅಲ್ಲ, ಎರಡು ಮಿಕ್ಸ್ ಆಗಿ ಒಂದು ಭರ್ಜರಿ ಆಗಿರೋ ರೆಸಿಪಿನ ತೋರಿಸ್ತೀನಿ. ತಿಂದ ತಕ್ಷಣ ಹುಡುಗರೆಲ್ಲ ಫುಲ್ ಖುಷಿಯಾಗಿ ಹೋಗ್ಬಿಡ್ಬೇಕು. ಮತ್ತೆ ಆಗ್ತಾಡ ಇವತ್ತು ಕೈಯಲ್ಲಿರೋ ಮೊಬೈಲ್ ನ ಪಕ್ಕಕ್ಕೆ ಇಟ್ಟು ಟಿವಿ ವಾಲ್ಯೂಮ್ ನ ಜಾಸ್ತಿ ಮಾಡಿ. ಇದು ಸನ್ನುದಿಯ ಪ್ರೆಸೆಂಟ್ಸ್ ಅಡುಗೆ ಮನೆ ಕೋ ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸಿಲ್ ತರುತ್ತದೆ ನಿಮ್ಮ ಅಡುಗೆ ಪ್ರಯಾಣದ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲ್ಲಿ. ಹಾಗೂ ಆಹಾರ ಸಂಸ್ಕೃತಿಯ ಕೈರುಚಿ ಆರೋಗ್ಯದ ಅಭಿರುಚಿ. ಪವರ್ಡ್ ಬೈ SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್. ಸ್ಪೆಷಲ್ ಪಾರ್ಟ್ನರ್ಸ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಇವತ್ತು ಬರ್ತಾ ಇರುವಂತ ಶೆಫ್ ಉತ್ತರಾಖಂಡ್ ಅವರು. ಹೊರ ದೇಶದಲ್ಲಿ ಶೆಫ್ ಕೆಲಸ ಮಾಡ್ತಿದ್ರು, ಆದ್ರೆ ಅದನ್ನ ಬಿಟ್ಟು ಬಂದು ನಮ್ಮ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಕರ್ನಾಟಕದಲ್ಲಿ ಸೆಟ್ಲ್ ಆದವರು. ನಮ್ಮ ಅಡುಗೆ ಮನೆಗೆ ಬಂದಿದ್ದಾರೆ ನಿಮ್ಗೆಲ್ಲ ಒಂದು ಒಳ್ಳೆ ಅಡುಗೆಯನ್ನ ಮಾಡಿ ತೋರ್ಸೋದಕ್ಕೆ. ಸೊ ಲೆಟ್ಸ್ ವೆಲ್ಕಮ್ MD ಬುರಾನ್. ನಾವು ಉತ್ತರಾಖಂಡ್ ಬಂದಿದೀವಿ ಅಂತ ನೀವು ಕಂಡ ಮಾಂಸ ಏನು ಅಲ್ಲಾಡಿಸಂಗೆ ಹಿಂಗೆ ಸ್ಟ್ರೈಟ್ ಆಗಿ ಬರ್ತಿರ್ರಿ ಸರ್, ಡಾಲ್ ಬಂದಂಗೆ. ನೀವ್ ಹಂಗೆ ಸ್ಟ್ರೈಟ್ ಆಗೇ ಇರೋದಾ? ಸ್ಟ್ರೈಟ್ ಫಾರ್ವರ್ಡಾ? ಮಾತಾಡೋದು ಹಂಗೇನಾ? ಟೋಪಿನು ಸ್ಟ್ರೈಟ್ ಏನಾ? ಮಾತಾಡೋದು ಹಂಗೆ. ಸೂಪರ್ ಸರ್. ನಮ್ಮ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಓಕೆ ಮೇಡಮ್. ಮತ್ತೆ ಯಾಕೆ ಹೊರದೇಶದಲ್ಲಿ ಕೆಲಸ ಬಿಟ್ಬಿಟ್ಟು ಬಂದ್ರಂತ? ಯಾಕೆ? ನಮ್ ಕರ್ನಾಟಕ ಹಾ, ಇಲ್ಲೇ ನಾನು ಈಗ ಸೆಟ್ಲ್ ಆಗಿದ್ದೀನಿ ಕರ್ನಾಟಕದಲ್ಲೇ. ಓಕೆ. ಸೊ ನನ್ಗೆ ಇಲ್ಲೇ ಇಷ್ಟ ಆಯ್ತು. ಇಷ್ಟ ಆಯ್ತು. ಸುಖವಾಗಿ 2 ವರ್ಷ ನಾನು ದುಬೈಲಿ ಇದ್ದೆ, 1 ವರ್ಷ ಕೋವೇತ್. 7 ಕೋಟಿ ಕನ್ನಡಿಗರು ಮಾಡಿರೋ ಪ್ರೀತಿಯಿಂದಾನೆ ನಾನು ಇವತ್ತು ಈ ವೇದಿಕೆ ಮೇಲಿದ್ದೀನಿ. ಸೂಪರ್. ನನ್ಗೋಸ್ಕರ ಯಾವ ಅಡುಗೆ ಮಾಡ್ತಾ ಇದ್ದಾರೆ? ನಾನಿವತ್ತು ಸೌರೆಕಾಯಿ ಚಿಕನ್. ಸೋರೆಕಾಯಿ ಚಿಕನ್. ಸೋರೆಕಾಯಿ. ಹೆಂಗೆ? ಸೋರೆಕಾಯಿ ಚಿಕನ್. ಪರವಾಗಿಲ್ಲ, ಕನ್ನಡ ಹೆಂಗಂದ್ರು ಚಂದ್ವೆ. ಎಲ್ಲಿ ಫ್ರೈ ಪ್ಯಾನ್ ತಗೊಬಿಡ್ತೀನಿ. ಹಾ, ತಗೋಬಿಡಿ. ಓಕೆ. ಇದಕ್ಕೆ ಸ್ವಲ್ಪ ಎಣ್ಣೆ ನೋಡಿ, ಎಷ್ಟು ಹಾಕೋಣ? ಸಾಕಾ? 2 ಸ್ಪೂನು. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ವಾ, ಇದು ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವರದು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದು ನಾವು ಬಳಸ್ತಾ ಇರೋದು. ಫ್ರೀಡಮ್ ಫಿಸಿಕಲ್ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚ್ಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರದ ಡಿಫರೆಂಟ್ ಆಯಿಲ್ ಸಿಗುತ್ತೆ. ಅಂಡ್ ಈ ಆಯಿಲ್ ನ ಬಳಸಿ ಮಾಡಿರುವಂತಹ ಅಡುಗೆನ ನೀವು ಗಿಲ್ಟ್ ಫ್ರೀ ಆಗಿ ತಿನ್ಬಹುದು. ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತಹ ಆಯಿಲ್. ಇದು ಮಾಡರ್ನ್ ಫೆಸಿಲಿಟೀಸ್ ಇಂದ ತಯಾರಾಗಿದೆ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ? ಕಡಿಮೆ ಎಣ್ಣೆನ ಯೂಸ್ ಮಾಡಿ ಜಾಸ್ತಿ ಅಡುಗೆ ಮಾಡ್ಬೋದು. ತಿರುಗಿಸೋದು ಕುಡಿ. ಏನಂತಾರೆ ನಿಮ್ ಲ್ಯಾಂಗ್ವೇಜ್ ಅಲ್ಲಿ ಅದಕ್ಕೆ? ಯಾವುದು? ತಿರುಗಿಸೋದಕ್ಕೆ ಲ್ಯಾಡಲ್. ಎಂತದು? ಲ್ಯಾಡಲ್. ಲ್ಯಾಡಲ್ ಅಂತೀರಾ? ಏನೋ ನಾವು ಒಬ್ಬೊಬ್ರು ಒಂದೊಂದ್ ತರ ಹೇಳ್ಕೊಡ್ತೀರಪ್ಪ. ಅದೇನೋ ಸ್ಪ್ಯಾಚುಲಾ? ಇದು ಸ್ಪ್ಯಾಚುಲಾ. ಅಣ್ಣ ಎಲ್ಲ ಅಡ್ಗೆನು ಬಡಿಸ್ಬೇಕಾರೆ ಹಂಗೆ ಬಿಡಿಸಿ ತೆಗ್ದಿ ಮಕ್ಕೆರ್ಚ್ ಬಿಡ್ತೀರಾ ಅಣ್ಣ? ಹೌದು. ತಟ್ಟೆಲ್ಲ ಕೊಡಲ್ವಾ ಅಣ್ಣ? ತಟ್ಟಲು ಹಾಕತ್ತೀವಿ, ಬಿಡ್ತಿದೆ ತಟ್ಟಲ್ಲಿ ಅದು. ಹಂಗೆ. ಈರುಳ್ಳಿ ಈಗ ಇದು ಈರುಳ್ಳಿ ಹಾಕತಾ ಇದ್ದೇನೆ. ಓಕೆ. ಎಷ್ಟು ಹಾಕೋಣ ಈರುಳ್ಳಿ? 2 ಈರುಳ್ಳಿ ಚಾಪ್ ಮಾಡಿರೋದು. ಓಕೆ. ಮದ್ವೆ ಆಗಿದ್ಯಾ? ಹಾ, ಮದುವೆ ಆಗಿದೆ. ಏನ್ ನಿಮ್ ವೈಫ್ ಹೆಸರು? ಫಾರಿನ್ ಮಾಡ್ಕೊ ಬಂದಿದ್ದೀರಾ? ನಮ್ದೇ ಇಲ್ಲ, ಮೈಸೂರು. ಉತ್ತರಾಖಂಡ ಎಲ್ಲಿ, ಮೈಸೂರಲ್ಲಿ ಎಲ್ಲಿಂದ ಎಲ್ಲೂ ಸಂಬಂಧ ಬೆಳೆಸಿದೀರ ಅಣ್ಣ ನೀವು? ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದು ಚಿಕನ್ ಹಾಕತಾ ಇದ್ದೀನಿ. ಓಕೆ. ಎಷ್ಟದು? ಅರ್ಧ ಕೆಜಿ. ಅಲ್ಲ, ಕೆಜಿಗೆ ಎಷ್ಟು? ಒಂದೇ ಕೆಜಿಗೆ ನನ್ಗೆ ಗೊತ್ತಿಲ್ವಾ? ನಾನು ವೆಜ್ ಹೋಟ್ಲಲ್ಲಿ ಕೆಲಸ ಮಾಡೋದು. ಹೌದಾ? ಅಯ್ಯೋ ದೇವ್ರೆ. ಓಕೆ. ಅರ್ಧ ಕೆಜಿ ಚಿಕನ್ ಹಾಕತಾ ಇದ್ದೀನಿ. ಈಗ ಇದು ಉರಿಬೇಕು. ಕನ್ಫ್ಯೂಸ್ ಆಗ್ಬಿಟ್ಟು. ಓಕೆ. ಇದು ಉರಿಬೇಕು ಹಿಂಗೆ. ಮಿಕ್ಸ್ ಇದು ಚಿಕ್ಕ ಜಾರು ಹಾಕಿ ಬಿಡಿ. 1 ಟೊಮೆಟೊ, 50 ಗ್ರಾಮ್ ಅಷ್ಟು ಗೋಡಂಬಿ, 1 ಚಮಚ ಅಷ್ಟು ಗಸಗಸೆ. ಓಕೆ. ಗಿರಿಂಗ್ ಅನ್ಬೇಕಾ ಅಣ್ಣ? ನಮ್ ಮಿಕ್ಸಿ ಬೇರೆ ತರ ಆದ್ರೆ ಪರವಾಗಿಲ್ವಾ? ಏನ್ ಅಪರಾಧ ಇಲ್ಲ ತಾನೆ? ಏನಿಲ್ಲ. ಸೊ ಇವತ್ತು ನಮ್ಮ ಸೋರೆಕಾಯಿ ಚಿಕನ್ಗೆ ನಾವು ಯೂಸ್ ಮಾಡ್ತಾ ಇದೀವಿ ನಮ್ಮ ಬೋರೋಸಿಲ್ ಅವರ ಪವರ್ಫುಲ್ ಮಿಕ್ಸಿನ. ಬನ್ನಿ ಶುರು ಮಾಡೋಣ. ಫುಲ್ ಸಾಫ್ಟ್ ಆಗ್ಬೇಕಾ? ಹಾ, ಫುಲ್ ನೈಸ್ ಆಗ್ಬೇಕು. ಸಾಕಾ? ಹಾ, ಸಾಕು. ಈಗ ಇದಕ್ಕೆ ಮಸಾಲೆ ಹಾಕೋಣ. 1 ಚಮಚ ಅಷ್ಟು ಚಿಲ್ಲಿ ಪೌಡರ್, 1 ಚಮಚ ಧನಿಯಾ ಪೌಡರ್, ಓಕೆ, ಅರ್ಧ ಚಮಚ ಅರಸಿನ ಪುಡಿ, ಚಿಕನ್ ಮಸಾಲ. ಓಕೆ. ಸೊ ಚಿಕನ್ ಮಸಾಲ ಇವತ್ತು ನಾವು ಬಳಸ್ತಾ ಇದೀವಿ ನಮ್ಮ ಆಹಾರ ಅವರ
ಚಿಕನ್ ಮಸಾಲಾನ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 90% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡ್ತಿದ್ದ ಹಾಗೆ ಒಂದ್ಸತಿ ಅದರ ಪರಿಮಳ ನೀವು ಆಹಾ ಅಂತ ಆನಂದಿಸ್ತೀರಾ, ಅಷ್ಟು ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ. ಹಾಕಿ 2 ಸ್ಪೂನ್ ಹಾಕತ್ತಾ ಇದೀನಿ. ಇದು ಓಕೆ 2 ಚಮಚ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಚಿಕನ್ ಈಗ 50% ಬಾಯ್ಲ್ ಆಗಿದೆ. ಓಕೆ ಈಗ ಇದಕ್ಕೆ ಸೋರೆಕಾಯಿ ಹಾಕದ. ಎಷ್ಟು ಹಾಕೋಣ ಸೌರೆಕಾಯಿ? ಒಂದು 100 ಗ್ರಾಮ್, ಇದು 100 ಗ್ರಾಮ್ ಐತೆ. ಏನು ಯುನೀಕ್ ಆಗಿದೆ, ಇದೆ ಫಸ್ಟ್ ಟೈಮ್ ಅಪ್ಪ ನೋಡಿದ್ ನಾನು. ತುಂಬಾ ಚೆನ್ನಾಗಿರ್ತದೆ. ವಾ. ಈಗ ಉಪ್ಪು ಹಾಕೋಣ. ಓಕೆ ಉಪ್ಪು ಹಾಕೋದು ನನ್ನ ಸ್ಟೈಲಲ್ಲಿ. ಹೆಂಗದು? ಹಂಗೆ ಹಾಕಿ. ಇದು ನಾನೇ ಹಾಕ್ಲಾ, ನೀವ್ ಹಾಕಲ್ವಾ? ನೀವು ಹಾಕ್ತೀನಿ ಅಂದ್ರಲ್ಲ. ಹಂಗ ಅಂದ್ರೆ ರುಬ್ತೀನಿ ಅಂದೆ, ಹಾಕ್ತೀನಿ ಅನ್ಲಿಲ್ಲ. ಫುಲ್ ಹಾಕಿ. ಫುಲ್ ಹಾಕ್ಬಿಡ್ಲಾ? ಸಾಕು. ಎಷ್ಟು ಹಾಕೋದು ನೀರು? ಅರ್ಧ ಗ್ಲಾಸು. ಅರ್ಧ ಗ್ಲಾಸ್. ಚಿಕನ್ ನೀರ್ ಬಿಡುತ್ತದೆ, ಆಮೇಲೆ ಸೌರೆಕಾಯಿನೂ ನೀರ್ ಬಿಡುತ್ತದೆ. ಹಾ, ವೆರಿ ಗುಡ್, ಸೂಪರ್. ಅವಾಗ ಇದು ಬಾಯ್ಲ್ ಆಗತಂಗ ಈಗ ಬಿಟ್ಬಿಡೋದು. ಎಲ್ಲಿ ಬಿಡ್ತದ? ಟ್ಯಾಂಕ್ ಇದೆ ಬಿಡ್ತದ, ಟ್ಯಾಂಕ್ ಇದೆ ಬಿಡ್ತದ? ಇಲ್ಲ, ಹಿಂಗೆ ಬಿಡೋದು. ಹಂಗೆ ಬಿಡ್ತದ? ಸೂಪರ್, ಒಳ್ಳೆ. ಇದು ಮುಚ್ಚಳ ಇದೇನಾ? ಹಾ. ಸೊ ರೆಡಿ ಆಗಿದೆ ಮೇಡಮ್. ಈಗ ಓಕೆ, ಟೇಸ್ಟ್ ಮಾಡಿ ಹೆಂಗಿದೆ ಅಂತ. ಹಿಂಗೆ ತಗೊಂಡು ಹಿಂಗೆ ತಿನ್ಬಿಡ್ಲಾ? ಕೊಡ್ತೀನಿ. ಫೈನಲ್ ಆಗಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓ, ಇದೇ ಮೇನ್ ಇರೋದು ಇದರಲ್ಲಿ. ಹೌದಾ? ನೋಡಿ ಘಮ, ನೋಡಿ ಘಮ ಹೆಂಗಿದೆ. ಚೆನ್ನಾಗಿದೆ. ಓಕೆ, ಈಗ ಇದು ಸರ್ ಇದರಲ್ಲಿ ಬೌಲಲ್ಲಿ ತೆಗಿತೀನಿ. ನಯನ ಅವರೇ, ಸೌರೆಕಾಯಿ ಚಿಕನ್ ರೆಡಿ ನೋಡಿ. ಕೈಯಲ್ಲಿ ಕೊಡ್ಬೇಡಿ ಅಣ್ಣ, ನಂಗೆ ಭಯ ಆಗುತ್ತೆ. ಯಾಕೆ? ನಾನ್ ಬಿಡಿಸ್ಬಿಟ್ರೆ ಅಂತ. ಫಸ್ಟ್ ಟೈಮ್ ನಿಮ್ ಡಿಶ್ ನ ಟ್ರೈ ಮಾಡ್ತಾ ಇದ್ದೀನಿ ಬುರಾನ್ ಅವರೇ. ನಾವು ಫಸ್ಟು ಆಕ್ಚುಲಿ ಸೋರೆಕಾಯಿ ಜೊತೆ ತಿಂತೀವಿ ಮೊದಲು. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಸೋರೆಕಾಯಿ ಜೊತೆ ಚಿಕನ್ ಹಿಂಗೆ ಹೆಂಗ್ ಬ್ಲೆಂಡ್ ಆಗಿರುತ್ತೆ ಅಂತ ಗೊತ್ತಿಲ್ವಲ್ಲ. ಹೊಸ ಏನಾರ ಒಂದು ಮಾಡ್ತಾ ಇರ್ಬೇಕು. ಹೆಂಗಿದೆ? ಸೌರೆಕಾಯಿ ತಂಪು, ಆಮೇಲೆ ಚಿಕನ್ ಹೀಟು. ಹೌದು, ಇದು ಎರಡು ಮಿಕ್ಸ್ ಮಾಡ್ಬಿಟ್ಟು ತಿಂದ್ರೆ ಅದು ಹೀಟ್ ನ ಬ್ಯಾಲೆನ್ಸ್ ಮಾಡುತ್ತೆ. ಈ ಸೀಕ್ರೆಟೇ ಗೊತ್ತಿರ್ಲಿಲ್ವಲ್ಲ ನನಗೆ. ನಮ್ಮ ಆಹಾರ ಅವರ ಮಸಾಲ, ನಮ್ಮ ಫ್ರೀಡಮ್ ಆಯಿಲ್, ನೀವು ಆಲ್ರೆಡಿ ಫ್ಯಾಂಟಾಸ್ಟಿಕ್ ಆಗಿ ಅಡುಗೆ ಮಾಡ್ತೀರಾ, ಅದ್ರ ಜೊತೆಗೆ ಇದು ಮಿಂಗಲ್ ಆಗಿ ಸಖತ್ತಾಗಿ ಬಂದೆ ಕಣ್ರಿ. ಇವತ್ತು ನಮ್ಮ ಬುರಾನ್ ಅವರ ಈ ಸೋರೆಕಾಯಿ ಚಿಕನ್ಗೆ ನನ್ನ ಕಡೆಯಿಂದ ಮಜ್ಗಿ. ಸೋರೆಕಾಯಿ ಚಿಕನ್ ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 2 ಹೆಚ್ಚಿದ ಈರುಳ್ಳಿ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ. ಈಗ ಅರ್ಧ ಕೆಜಿ ಚಿಕನ್ ಸೇರಿಸಿ ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಹುರಿಯಿರಿ. ನಂತರ ಒಂದು ಮಿಕ್ಸಿ ಜಾರಿಗೆ 1 ಹೆಚ್ಚಿದ ಟೊಮ್ಯಾಟೊ, 50 ಗ್ರಾಂ ಗೋಡಂಬಿ, 1 ಚಮಚ ಗಸಗಸೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಚಿಕನ್ ಮಿಶ್ರಣಕ್ಕೆ 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಅರಿಶಿನ ಪುಡಿ, 2 ಚಮಚ ಚಿಕನ್ ಮಸಾಲ ಹಾಕಿ ಕಲಸಿಕೊಳ್ಳಿ. ಚಿಕನ್ ಅರ್ಧ ಬೆಂದ ನಂತರ 1 ಕಪ್ ಸಿಪ್ಪೆ ತೆಗೆದು ಹೆಚ್ಚಿದ ಸೋರೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿಕೊಂಡ ಮಸಾಲ, ಸ್ವಲ್ಪ ನೀರು ಹಾಕಿ ಕಲಸಿ ಲಿಡ್ ಮುಚ್ಚಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇರು ಬಿಡಿ. ಚಿಕನ್ ಕುದ್ದು ಗ್ರೇವಿ ಕನ್ಸಿಸ್ಟೆಂಟಿಗೆ ಬಂದ ನಂತರ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿಕೊಂಡರೆ ರುಚಿಯಾದ ಸೋರೆಕಾಯಿ ಚಿಕನ್ ಸವಿಯಲು ಸಿದ್ಧ. ಬುರಾನ್ ಅವರೇ, ಫಸ್ಟ್ ಟೈಮ್ ನಮ್ಮ ಅಡ್ಗೆ ಮನೆಗೆ ಬಲಗಾರಿಟ್ಟು ಎಂಟ್ರಿ ಕೊಟ್ಟಿದ್ದೀರಾ, ಒಳ್ಳೆ ಅಡುಗೆನ ಮಾಡಿದ್ದೀರಾ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಅಲ್ಲಿ ಮನೆಗೆ ಯಾರಿಗಾರ ಬಂದ್ರೆ ನಾವೇನಾದ್ರು ಗಿಫ್ಟ್ ಕೊಡ್ತಿದ್ಯಲ್ವಾ, ಅಂದ್ರೆ ನೆಕ್ಸ್ಟ್ ಟೈಮ್ ಬರ್ತಾ ಇರ್ಲಿ ಅಂತ. ಓಕೆ, ಸೊ ಇವತ್ತು ನಮ್ಮ ಆಹಾರ ಅವರ ಕಡೆಯಿಂದ ನಿಮ್ಗೆ ಒಂದು ಚಿಕ್ಕ ಗಿಫ್ಟ್ ಹಾಕ್ತೀವಿ. ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ತಗೊಳ್ಳಿ, ನಮ್ಮ ಆಹಾರ ಅವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಮೇಡಮ್. ಸೂಪರ್. ಹಾಗೆ ನಮ್ಮ SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಹೋಗ್ಬಿಟ್ಟು ಬರ್ತೀರಾ? ಥ್ಯಾಂಕ್ ಯು. ನಮ್ಮ ಅಡುಗೆ ಮನೆಯ ವೀಕ್ಷಕರಲ್ಲೊಬ್ಬರು ಇವತ್ತು ಒಂದು ಡಿಫ್ರೆಂಟ್ ಆಗಿ ಸ್ಪೆಷಲ್ ರೆಸಿಪಿನ ತೋರಿಸೋದಕ್ಕೆ ಬರ್ತಾ ಇದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಕಲ್ಪನಾ ಮೇಡಮ್.
ನಮಸ್ತೆ ಕಲ್ಪನಾ ಮೇಡಮ್ ಅವರೇ, ನಮ್ಮ ಅಡಿಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹೇಗ್ ನಡೀತಾರೆ ಸುಖ ಸಂಸಾರ? ಸುಖ ಸಂಸಾರ ತುಂಬಾನೇ ಚೆನ್ನಾಗಿದೆ. ಭಗವಂತನ ಕೃಪೆ. ನನ್ಗೊಬ್ಳೆ ಮಗಳು, ಒಬ್ಳು ಮೊಮ್ಮಗಳು ಬಂದಿದ್ದಾಳೆ. ನಾನು ಮಗಳ ಟೈಮಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಮಗು ಸುಖನ ಅನುಭವಿಸಿರ್ಲಿಲ್ಲ. ಈಗ ನನ್ ಮೊಮ್ಮಗಳು ಅದನ್ನೆಲ್ಲ ತುಂಬಿಕೊಟ್ಟಿದ್ದಾಳೆ. ಸೂಪರ್. ಏನ್ ಮಾಡೋಣ ಅಂತ ಅನ್ಕೊಂಡಿದೀರಾ? ನಿಮ್ಗೋಸ್ಕರ ಮೊಸರು ಬದನೆಕಾಯಿ ರೆಸಿಪಿನ ಕಲ್ತ್ಕೊಂಡ್ ಬಂದಿದ್ದೀನಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನಾವು ಉತ್ತರ ಕರ್ನಾಟಕದ ಕಡೆ ಅದನ್ನ ಮುಳ್ಗಾಯಿ ಮೊಸರುಗಾಯಿ ಅಂತಾನು ಕರೀತಾರೆ. ಆದ್ರೆ ಇವತ್ತು ನಾವು ನನಗೋಸ್ಕರ ಅಲ್ಲ, ನಿಮ್ ಫ್ಯಾಮಿಲಿಗೋಸ್ಕರ ಡೆಡಿಕೇಟ್ ಮಾಡ್ಬೇಕು. ನಮ್ ಫ್ಯಾಮಿಲಿನಲ್ಲಿ ಎಲ್ರು ಮೊಸರು ಪ್ರಿಯರೇ. ದೋಸೆ, ಚಪಾತಿ ಯಾವ್ದಕ್ ಬೇಕಾದ್ರೂ ಮೊಸರು ಕೊಡುತ್ತೆ. ನನ್ಗೊಂದು ತವಾ ಬೇಕು. ತವಾ ಇದ್ರಲ್ಲಾದ್ರೆ ಜಾಸ್ತಿ ಮಾಡ್ಕೋಬಹುದು, ಬೇಗ ಖಂಡಿತ ಮ್ಯಾಮ್. ಹೆಂಚು ಕಾಯ ತನಕ ದೊಡ್ಡ ಫ್ಲೇಮ್ ಇರ್ಲಿ. ಆಮೇಲೆ ಇದು ಲೋ ಫ್ಲೇಮ್ ಅಲ್ಲೇ ಫ್ರೈ ಆಗ್ಬೇಕು. ಹೌದಾ? ಸೂಪರ್. ಓಕೆ, ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದನ್ನ ಹಂಚಿಗೆ ಪೂರ್ತಿ ಸವರ್ಕೋಬೇಕು. ನಾವೀಗ ಒಂದೊಂದೇ ಬದನೆಕಾಯಿ ಸ್ಲೈಸಸ್ ನ ಇದ್ರ ಮೇಲೆ ಹಾಕ್ತಾ ಬರೋಣ. ಹೆಂಚಿನ ಮೇಲೆ ಸೌಂಡ್ ಬರ್ತಾ ಇದೆ. ಇದನ್ನ ಆದಷ್ಟು ಸಣ್ಣ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಬೇಕು. ಅವಾಗ ಫ್ಲೇವರ್ ಜಾಸ್ತಿ ಆಗುತ್ತೆ. ಬೇಕು ಚುಚ್ಕೋಬೇಕು. ಒಂದು ಚುಚ್ಚಕ ಅಲ್ಲೇ ಅಂತಾರಲ್ಲ. ಎಲ್ಲಿ? ಅಲ್ಲೇ. ಎಲ್ಲಿ? ಇಲ್ಲೇ ತವಾದಲ್ಲೇ. ಅದೇ ಹೌದು. ಇದನ್ನ ನಾವು ಫ್ರೈ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಂದ್ ಚಮಚ ಅರಿಶಿನ ಪುಡಿ ಎಲ್ಲದಕ್ಕೂ ತಾಗೋ ತರ ಅದು ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ. ಇದನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಹೊತ್ತು ಬುಕಚ್ಚಿ ಮಾಡ್ಸಿದ್ರೆ ಚೆನ್ನಾಗಿ ಬರುತ್ತೆ ಫ್ಲೇವರ್. ಹೊತ್ತಾದ್ರೆ ಹೀಗೂ ಮಾಡ್ಬೋದು. ಆಮೇಲೆ 1.5 ಚಮಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಕಲಿಸ್ತೀವಲ್ವಾ, ಹೊಂದ್ಕೊಳ್ಳುತ್ತೆ. ಏನೋಪ್ಪ ನಿಮ್ಗೆ ಗೊತ್ತು ಹೆಂಗ್ ಮಾಡೋದು ಮೊಸರು ಬದನೆಕಾಯಿ ಅಂತ. ಇಲ್ಲ, ನಿಮ್ಗೆ ಇಷ್ಟ ಆಗುತ್ತೆ. ನಾವು ಮೊಸರನ್ನ ಸ್ಮೂತ್ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು? ಸ್ಮೂತ್ ಕಡ್ಕೋಬೇಕು. ಈಗ ರಫ್ ಆಗಿದ್ಯಾ? ಹೌದು. ಅಂದ್ರೆ ಒಂದು ಲಂಪ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗ್ಬೇಕು. ಬೌಲ್ ಬೇಕಾ? ಬೌಲ್ ಬೇಕು. ತವಾ ಫ್ರೈ ಆಗ್ತಾ ಇರೋದ್ರಲ್ಲಿ ಇದನ್ನ ಒಂಚೂರು ಕಡ್ಕೊಂಡು ಇದನ್ನ ಸ್ಮೂತ್ ಪೇಸ್ಟ್ ತರ ಮಾಡ್ಕೊಳ್ಳೋಣ. ಆಗ್ಬೋದು ಮ್ಯಾಮ್. ಹೀಗೆ ಮುಟ್ಟಿ ನೋಡಿದ್ರೆ ಒಳಗಡೆ ಹೋಗ್ಬೇಕು. ಆಗ ಅದು ಚೆನ್ನಾಗಿ ಬೆಂದಿದೆ ಅಂತ. ನಾವೀಗ ಒಂದು ದೊಡ್ಡ ಪ್ಲೇಟ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಈಗ ನನ್ಗೊಂದು ಕಡಾಯಿ ಕೊಟ್ರೆ ಇದಕ್ಕೆ ಬೇಕಾಗಿರೋ ಒಂದು ಮಜವಾಗಿರೋ ಒಗ್ಗರಣೆ ಹಾಕೋಣ. ಇದು ಸ್ವಲ್ಪ ಬಿಸಿ ಆರೋದ್ರೊಳಗೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ತವ ಎತ್ತಿಟ್ಬಿಡೋದಾ? ಇಡ್ಬೋದು. ಇದೆಲ್ಲ ತಗೊಂಡ್ಬಿಡೋಣ. ಈಗ ಒಗ್ಗರಣೆ ಇದ್ರಲ್ಲಿ ಹಾಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ. ನಾವು ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇನ್ನು ಸ್ವಲ್ಪ ಬೇಕು, ಯಾಕೆಂದ್ರೆ ಈರುಳ್ಳಿ ಇಷ್ಟು ಕ್ವಾಂಟಿಟಿಗೆ ಸಾಕು. ಎಣ್ಣೆ ಕಾದ್ಮೇಲೆ ಮಾಮೂಲಂತೆ ಒಗ್ಗರಣೆಯ ಬೇಸಿಕ್ ಸ್ವಲ್ಪ ಸಾಸಿವೆ. ಈ ಸಾಸಿವೆ ಚಟ್ಪಟ ಅಂದ್ಮೇಲೆ 2 ಒಣ ಮೆಣಸಿನ್ಕಾಯಿ ಹಾಕೋಣ. ಅಲ್ಲೂ ಖಾರದ ಪುಡಿ, ಇಲ್ಲೂ ಖಾರ. ಆಯ್ತಾ? ಎಲ್ಲ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಇಂಗು. ಇವತ್ತು ನಾವು ನಮ್ಮ ಮೊಸರು ಬದನೆಕಾಯಿಗೆ ಯೂಸ್ ಮಾಡ್ತಾ ಇದ್ದೀವಿ SSP ಇಂಗು. ರುಚಿ ಕ್ಲಾಸ್ 2, ಪರಿಮಳ ಕ್ಲಾಸ್. ತಗೊಳ್ಳಿಮ್ಮ. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಬೇಕು. ಈರುಳ್ಳಿ ತುಂಬಾ ಫ್ರೈ ಆಗ್ಬೇಕಂತ ಏನಿಲ್ಲ, ಅದು ಸ್ವಲ್ಪ ಮಾಗಿದ್ರೆ ಸಾಕು. ಈಗ ಇನ್ನೊಂದ್ ಸ್ವಲ್ಪ ಅಂದ್ರೆ ಅದಕ್ಕೆ ಎಲ್ಲಾ ಹೋಳ್ಗೂ ಹತ್ತಿದ್ಯೋ ಇಲ್ಲೋ ಅಂತ ಸ್ವಲ್ಪ ಡೌಟು. ಹಾಗಾಗಿ ಇನ್ನೊಂಚೂರು ಖಾರದ ಪುಡಿ, ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕಿದ್ಮೇಲೆ 1 ಚಮಚ ಜೀರಿಗೆ ಪುಡಿ ಹಾಕ್ಬೇಕು. ಈ ಫ್ಲೇವರ್ ಏನೇ ಇದರದ ಮೇನ್ ಸಾರ. ಈಗ ಇದು ಆಗಿದೆ. ಈಗ ನಾವು ಈ ಕಡ್ದಿಟ್ಕೊಂಡಿರೋ ಸ್ಮೂತ್ ಪೇಸ್ಟ್ ಮೊಸರನ್ನ ಇದ್ರ ಮೇಲೆ ಹರಡ್ತಾ ಬರೋಣ. ಆಹಾ, ಮೊಸರು ನೋಡಿದ್ರೇನೆ ಮೊಸರು ಲವರ್ಸ್ಗೆ ತಿನ್ಬೇಕು ಅಂತ ಅನಿಸ್ತಾ ಇದ್ರೆ ಆಶ್ಚರ್ಯ ಇಲ್ಲ. ಮೇಡಮ್ ಫೌಂಡೇಶನ್ ಆಗ್ತಾ ಇದೆ. ಒಂಥರ ಫೌಂಡೇಶನ್. ನೀವು ತಿನ್ಬೇಕಾದ್ರೆ ನಿಜವಾಗ್ಲೂ ಮನೆ ಕಟ್ಟಿದಾಗ ಆನಂದ ಆಗುತ್ತಲ್ಲ, ಹಾಗೇ ಆಗುತ್ತೆ. ನೋಡ್ತಾ ಇರಿ. ಈಗ ಈ ಒಗ್ಗರಣೆನ ಹರಡ್ಬೇಕು ಇದ್ರ ಮೇಲೆ. ಇದು ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು.
ಕೊನೆಯಲ್ಲಿ ಎಲ್ಲ ಫ್ಲೇವರ್ಸ್ ಇಂದ ರಾಜ ನಮ್ಮ ಕೊತ್ತಂಬರಿ ಸೊಪ್ಪು. ಆ ಕೊತ್ತಂಬರಿ ಸೊಪ್ಪನ್ನ, ನಮ್ಮ ಡಾರ್ಲಿಂಗ್ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಿದ್ರೆ ಈ ಡಿಶ್ ನಿಮಗೆ ಕೊಡೋದಿಕ್ಕೆ ರೆಡಿ. ನೈನಾ ಅವ್ರೆ, ಎಲ್ಲರೂ ನಿಮ್ಗೆ ತಿನ್ನಿ 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 ಅಂತ ಹೇಳ್ತಾರೆ, ಆದ್ರೆ ನಾವು ನಮ್ ಸಂಪ್ರದಾಯ ಮರೆಯಕ್ಕಾಗುತ್ತಾ ಅಲ್ವಾ? ನಮ್ ಸಂಪ್ರದಾಯದ ಪ್ರಕಾರ ನೀರ್ ಫಸ್ಟ್ ಕುಡಿದ್ಬಿಟ್ಟು ಹೊಟ್ಟೆ ತಂಪ್ ಮಾಡ್ಕೊಂಡು ಆಮೇಲೆ ಇದನ್ನ ಸವಿರಿ, ಅದ್ರ ಸ್ವಾದ ದುಪ್ಪಟ್ಟಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬೋರೋಸಿಲ್ ಅವರ ಕ್ರಿಸ್ಟೋ ವೈಟ್ ಮಾರ್ಕ್ ಕ್ಲಿಯರ್ ಗ್ಲಾಸ್ ಬಾಟಲ್, ಶುದ್ಧ ನೀರಿನ ಶುದ್ಧ ಅನುಭವ. 100% ಬೋರೋಸಿಲಿಕೇಟ್ ಗ್ಲಾಸ್ ನಿಂದ ತಯಾರಾಗಿರುವ ಕ್ರಿಸ್ಟೋ ಗ್ಲಾಸ್ ಬಾಟಲ್ ನಿಮ್ಮ ನೀರನ್ನ ಸುರಕ್ಷಿತ ಹಾಗೂ ಶುದ್ಧವಾಗಿರಿಸುವಂತೆ ಕಾಪಾಡುತ್ತೆ. 100% ಬೋರೋಸಿಲಿಕೇಟ್ ಗ್ಲಾಸ್ ನಿಂದ ತಯಾರಾಗಿರುವ ಫ್ರಿಡ್ಜ್ ಮತ್ತು ಡಿಶ್ ವಾಷರ್ ನಲ್ಲಿ ಸುರಕ್ಷಿತವಾಗಿ ಬಳಸಬಹುದು. ಸಾಮಾನ್ಯ ಪ್ಲಾಸ್ಟಿಕ್ ಅಥವಾ ಆರ್ಡಿನರಿ ಗ್ಲಾಸ್ ನಂತೆ ಯಾವುದೇ ರಾಸಾಯನಿಕ ಅಂಶವನ್ನ ನೀರಿಗೆ ಬಿಡೋದಿಲ್ಲ. ಸಾಮಾನ್ಯ ಗಾಜಿಗಿಂತ ಹೆಚ್ಚು ದಿನ ಬಾಳಿಕೆ ಬರುತ್ತೆ. ಏರ್ ಟೈಟ್ ಮತ್ತು ಲೀಕ್ ಪ್ರೂಫ್ ವಿನ್ಯಾಸದಿಂದ ಯಾವುದೇ ಸೋರಿಕೆ ಚಿಂತೆ ಇಲ್ಲ. ನಾನ್ ಪೋರಸ್ ಹಾಗೂ ಸ್ಕ್ರಾಚ್ ರೆಸಿಸ್ಟೆಂಟ್ ಆಗಿದ್ದು ಕಲೆಗಳು ಅಥವಾ ವಾಸನೆಯನ್ನ ಹೀರಿಕೊಳ್ಳೋದಿಲ್ಲ. ಇವಾಗ ನೀರ್ ಕುಡಿಬೇಕಲ್ವಾ ನಾನು? ಟಡನ್ ಟಡನ್ ಟಡನ್. ಟೇಸ್ಟ್ ಮಾಡ್ಲಾ? ಖಂಡಿತ ಮಾಡಿ. ನೋಡ್ತಾ ಇದೀರಲ್ಲ, ತಿಂತಾ ಇದೀನಿ ಮೊಸರು ಬದನೆಕಾಯಿ ಮೌತು. ಮೈಕೊಳ್ಳಿ ಮೈಕೊಳ್ಳಿ. ಆ ಒಗ್ಗರಣೆ, ಆ ಬದನೆಕಾಯಿ ಫ್ರೈ ಮಾಡಿದ್ರಲ್ಲ ನೀವು, ಎಕ್ಸಲೆಂಟ್ ಆಗಿದೆ. ನೀವೇನು ಟೇಸ್ಟಿಯಾಗಿ ಮಾಡಿದಿರಲ್ಲ, ಆ ಟೇಸ್ಟ್ ನ ಡಬಲ್ ಮಾಡಕ್ಕಂತಾನೆ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಜೊತೆಗೆ ನಮ್ಮ SSP ಹಿಂಗು ಇಬ್ರು ಸೇರಿ ಸಖತ್ ನಿಮ್ಮ ಅಡುಗೆನ ಇನ್ನು ಡಬಲ್ ರುಚಿ ಮಾಡ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಇವತ್ತಿನ ಈ ಮೊಸರು ಬದನೆಕಾಯಿಗೆ ನನ್ನ ಕಡೆಯಿಂದ ಮೊಸರು ಬದನೆಕಾಯಿ ಮಾಡುವ ವಿಧಾನ. ಮೊದಲಿಗೆ ಒಂದು ತವಾಗೆ ಸ್ವಲ್ಪ ಎಣ್ಣೆ ಸವರಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ರೌಂಡ್ ಆಗಿ ಹೆಚ್ಚಿದ ಬದನೆಕಾಯಿ ಸ್ಲೈಸ್ ಗಳನ್ನ ಒಂದೊಂದಾಗಿ ತವಾಗೆ ಸೇರಿಸಿಕೊಂಡು ಎರಡೂ ಬದಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸಿಕೊಳ್ಳಿ. ಈಗ ಎಲ್ಲಾ ಸ್ಲೈಸ್ ಗಳಿಗೂ ಮಸಾಲೆ ಹಿಡಿಯುವ ರೀತಿಯಲ್ಲಿ 1 ಚಮಚ ಅರಿಶಿನ, 1 ಚಮಚ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪ್ರತಿ ಸ್ಲೈಸ್ ಅನ್ನು ಮೇಲೆ ಕೆಳಗೆ ತಿರುವಿ ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡಿ ತಣಿಸಿ. ಈಗ ಮೊಸರನ್ನ ಗಟ್ಟಿ ಇಲ್ಲದ ರೀತಿಯಲ್ಲಿ ಕಡೆದು ಸ್ಮೂತ್ ಪೇಸ್ಟ್ ಮಾಡಿಕೊಳ್ಳಿ. ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, 2 ಒಣಮೆಣಸಿನಕಾಯಿ, ಸ್ವಲ್ಪ ಹಿಂಗು, 1 ಕಪ್ ಹೆಚ್ಚಿದ ಈರುಳ್ಳಿ, ಅರ್ಧ ಚಮಚ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಜೀರಿಗೆ ಪುಡಿ ಹಾಕಿ ಕಲಸಿಟ್ಟುಕೊಳ್ಳಿ. ನಂತರ ಒಂದು ತಟ್ಟೆಗೆ ಫ್ರೈ ಮಾಡಿದ ಬದನೆಕಾಯಿ ಸ್ಲೈಸ್ ಗಳನ್ನ ಹಾಕಿ ಅದರ ಮೇಲೆ ಪೇಸ್ಟ್ ಮಾಡಿಕೊಂಡ ಮೊಸರನ್ನ ಹರಡಿ. ನಂತರ ಒಗ್ಗರಣೆಯನ್ನ ಹರಡಿಕೊಂಡು ಅದರ ಮೇಲೆ ಮತ್ತೊಮ್ಮೆ ಮೊಸರಿನ ಪೇಸ್ಟ್ ಹಾಕಿ ಹೆಚ್ಚಿದ ಕೊತ್ತಂಬರಿ ಸೇರಿಸಿಕೊಂಡರೆ ರುಚಿಯಾದ ಮೊಸರು ಬದನೆಕಾಯಿ ಸವಿಯಲು ಸಿದ್ಧ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಿಮ್ಮ ಮೊಮ್ಮಗ ಜೊತೆ ಕಳಿಬೇಕಾದ ಸಮಯವನ್ನ ನನ್ನ ಜೊತೆ ಕಳೆದಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ನಿಮ್ಮೊಂದು ಚಿಕ್ಕ ಕಾಣಿಕೆ. ಓಕೆ, ಸೊ ನಮ್ಮ ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ಆನಂದಿಸಿ ಆಗ ನೀವೇ ಹೇಳ್ತೀರಾ ಆಹಾ ಅಂತ. ನಮ್ಮ ಆಹಾರ ಅವರ ಕಡೆಯಿಂದ ನಿಮಗೊಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು ಮೇಡಮ್. SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಮೇಡಮ್. ಇವತ್ತಿನ ಯಾವ ಸಮಸ್ಯೆಗೆ ಯಾವ ವಿಶೇಷವಾದ ಮನೆಮದ್ದನ್ನ ತಗೊಂಡ್ ಬಂದಿದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟ್ರೇ. ನಮಸ್ಕಾರ. ಇವತ್ತು ಯಾವ ಸೂಪರ್ ರೆಮಿಡಿನ ತಗೊಂಡ್ಬಂದಿದ್ದೀರಾ? ಇವತ್ತು ನಾನು ಬ್ರೈನಿನ ಆರೋಗ್ಯಕ್ಕೆ ಅತ್ಯಂತ ಸಹಾಯಕರವಾದ ರಾ ಡೇಟ್ಸ್ ಜ್ಯೂಸ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇನ್ಫ್ಯಾಕ್ಟ್ ಹಣ್ಣುಗಳನ್ನೆಲ್ಲ ತಗೊಳಕ್ ಹೋದಾಗ ಯೂಶಲಿ ಈ ತರ ನೀವ್ ನೋಡಿರ್ಬಹುದು, ಗೊಂಚಲ್ ತರ ರೆಡ್ ಅಲ್ಲೂ ಮರೂನ್ ಕಲರ್ ದಲ್ಲೂ ಬರುತ್ತೆ, ಇದ್ರಲ್ಲಿ ಬರುತ್ತೆ. ಅದ್ ನೋಡಿ ತುಂಬಾ ಜನಕ್ಕೆ ಈ ಹಣ್ಣು ಏನು ಅಂತಾನೆ ಗೊತ್ತಿರಲ್ಲ. ಪುಟಾಣಿ ಎಳ್ನೀರ್ ತರ ಕಾಣಿಸ್ತಾ ಇದೆ. ಎಸ್, ಅಂಡ್ ಖರ್ಜೂರ ಯೂಶಲಿ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಕವರ್ ಅಲ್ಲಿ ತಿಂದು ರೂಢಿ ಜನಕ್ಕೆ. ಸೊ ಇದು ಕೂಡ ಹಸಿ ಖರ್ಜೂರ, ಆಕ್ಚುಲಿ ರಾ ಡೇಟ್ಸ್ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದನ್ನ ಆಕ್ಚುಲಿ ಹಾಗೆ ತಿನ್ಬಹುದು, ಬಟ್ ಇದರಿಂದ ಇವತ್ತೊಂದು ಆರೋಗ್ಯಕರವಾದ ಜ್ಯೂಸ್ ಮಾಡೋದನ್ನ ಹೇಳ್ಕೊಡ್ತೀನಿ. ಬ್ರೈನ್ ಸೆಲ್ಸ್ ನ ಡೆವಲಪ್ಮೆಂಟ್ ಗೆ ರಾ ಡೇಟ್ಸ್ ಜ್ಯೂಸ್ ನ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು:
ಸೊ ಇದು ಆಲ್ಮೋಸ್ಟ್ ಒಂದು ಕಪ್ಪಷ್ಟು ಬಿಡಿಸ್ಕೊಂಡಿದೀನಿ, ಬೀಜ ತೆಗೆದು ಅದನ್ನ ಇದು ಅದಕ್ಕಿಂತ ಮುಂಚೆ ಚೆನ್ನಾಗಿ ತೊಳಿಬೇಕು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕೊಬ್ಬರಿ ಎಣ್ಣೆ ಅಥವಾ ಕೊಬ್ಬರಿ ಇದು ತೆಂಗಿನಕಾಯಿ ಹಾಲು ಇದೆಲ್ಲ ತಾಯಿ ಎದೆ ಹಾಲಷ್ಟೇ ಆರೋಗ್ಯಕರ ಆದದ್ದು. ಒಂದು ಟೇಬಲ್ ಸ್ಪೂನ್ ಅಷ್ಟೇ ಹಾಕೋಣ, ಅಡ್ಡಿಲ್ಲ. ಸೊ ಇದನ್ನ ಸಣ್ಣದಾಗಿ ಮಾಡ್ಕೊಂಡಿದೀನಿ, ಇದು ಗ್ರೈಂಡ್ ಮಾಡಕ್ ಈಸಿ ಆಗತ್ತೆ ಅಂತ. ಕಲ್ ಸಕ್ಕರೆ ಒಂದ್ ಸ್ವಲ್ಪ ಬೆಳೆಸ್ತಾ ಇದ್ದೀನಿ. ನಿಮ್ಗೆ ಹೆಚ್ಚು ಸಿಹಿ ಬೇಡ ಅಂದ್ರೆ ಅವಾಯ್ಡ್ ಮಾಡ್ಬೋದು. ಆಸ್ ಸಚ್ ಈ ಹಸಿ ಖರ್ಜೂರದಲ್ಲೇ ಸಿಹಿ ಇರತ್ತೆ, ಬಟ್ ಇನ್ನು ಟೇಸ್ಟ್ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಕಲ್ ಸಕ್ಕರೆ ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿನ ಬೇಕಾದ್ರೆ ಹಾಗೆ ಹಾಕ್ಬೋದು, ಹೇಗಿದ್ರೆ ಜ್ಯೂಸ್ ಮಾಡಿದ್ಮೇಲೆ ಸೋಸ್ಕೋತೀವಿ. ಅದರ್ವೈಸ್ ಇದನ್ನೇ ಪೌಡರ್ ಮಾಡಿ ತಗೊಳ್ತಾ ಇದ್ದೀನಿ, ಒಂದು 1/4 ಚಮಚದಷ್ಟು. ಓಕೆ, ಅಷ್ಟೇ. ಸ್ವಲ್ಪ ನೀರ್ ಹಾಕಿ ಇದನ್ನ ದಯವಿಟ್ಟು ಜ್ಯೂಸ್ ಮಾಡಿ. ಡಾಕ್ಟ್ರೇ ನೋಡಿ, ಪರ್ಫೆಕ್ಟ್. ಎಸ್, ಪರ್ಫೆಕ್ಟ್. ಅವ್ರೆ ಇದನ್ನ ಮಾಡ್ತಾ ನಂಗೆ ನಿಜವಾಗ್ಲೂ ಒಂದು ಖುಷಿ ಅನ್ಸುತ್ತೆ. ಯಾಕಂದ್ರೆ ಬ್ರೈನ್ ಹೆಲ್ತ್ ಇಂದ ಚೆನ್ನಾಗಿಲ್ದೆ ಸಫರ್ ಆಗೋರ ಸಂಖ್ಯೆ ಮನೆಯಲ್ಲೂ ಇದ್ದಾರೆ. ಆದ್ರೆ ಅದೊಂಥರ ಯಾವ ತರ ಪ್ರಾಬ್ಲಮ್ ಅಂದ್ರೆ ಯಾರಿಗೂ ಹೇಳ್ಕೊಳಕ್ ಇಷ್ಟಪಡಲ್ಲ ಮನುಷ್ಯರು. ಆ ತರ ನಮ್ಗೆ ಏನಾದ್ರೂ ಒಂದು ದೈಹಿಕ ನೋವು ಹಿಂಸೆ ಆದ್ರೆ ಅದನ್ನ ತುಂಬಾ ಹೆಮ್ಮೆಯಿಂದ ನನ್ ಕಾಲಿಗೆ ಏಟ್ ಮಾಡ್ಕೊಂಡೆ, ನೋಡು ನನ್ ಸ್ಕಿನ್ ಹಿಂಗಾಗಿದೆ ಎಲ್ಲ ಹೇಳ್ತೀವಿ. ಬಟ್ ಇದನ್ ಮಾತ್ರ ನಮ್ಮ ಜೊತೆಲಿರೋ ಪಾರ್ಟ್ನರ್ಸ್ಗೂ ನಾವ್ ಹೇಳ್ಕೊಳಕ್ ಇಷ್ಟಪಡಲ್ಲ, ಅನ್ಫಾರ್ಚುನೇಟ್ಲಿ. ಅವ್ರೆ ಕೆಲವು ಅಡ್ಗೆ ಮಾಡ್ಬೇಕಾದ್ರೆ ಮನ್ಸಲ್ಲಿ ಒಂದ್ ಸಂಭ್ರಮ ಅನ್ಸುತ್ತೆ, ಏನೋ ತುಂಬಾ ಒಳ್ಳೇದ್ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಖಂಡಿತ ಈ ಹಸಿ ಖರ್ಜೂರದ ಜ್ಯೂಸ್ ಅಥವಾ ರಾ ಡೇಟ್ ಜ್ಯೂಸ್ ನಂಗೆ ಆ ಫೀಲಿಂಗ್ ಕೊಟ್ಟಿದೆ. ಐ ಆಮ್ ವೆರಿ ಶ್ಯೂರ್ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ. ಸೊ ಬ್ರೈನ್ ಹೆಲ್ತ್ ಗೆ ಸಪೋರ್ಟ್ ಮಾಡುವಂತಹ ಲೋಡೆಡ್ ವಿತ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ನಮ್ಮ ರಾ ಡೇಟ್ ಜ್ಯೂಸ್ ಹೇಗಿದೆ ಅಂತ ನೋಡ್ಬಿಟ್ಟು. ಸೊ ನೋಡಿದ್ರಲ್ಲ, ಬ್ರೈನ್ ಸೆಲ್ಸ್ ಇಂಪ್ರೂವ್ಮೆಂಟ್ ಆಗೋದಕ್ಕಂತಾನೆ ಮಾಡಿರುವಂತ ಅದ್ಭುತವಾದ ರಾ ಡೇಟ್ಸ್ ಜ್ಯೂಸ್. ತುಂಬಾ ಸಖತ್ತಾಗಿದೆ. ಸೊ ಹೇಗಿದೆ ಅಂತ ನೋಡೋಣ. ವಾವ್, ಸಖತ್ತಾಗಿದೆ. ಲಿಟರಲಿ ಒಂದು ಪಾಯಸ ಕೂಡ ಫೀಲ್ ಬರ್ತಾ ಇದೆ. ಹೌದೇ, ತುಂಬಾ ಅದ್ಭುತವಾಗಿದೆ. ನೋ ಕಮೆಂಟ್ಸ್ ಇದ್ರ ಬಗ್ಗೆ, ಕಮೆಂಟ್ಸ್ ಅಷ್ಟೇ. ಸೊ ಪ್ರತಿ ಸಂಚಿಕೆ ನೀವು ಬರ್ತಾ ಇರಬೇಕು, ಹೀಗೆ ರೆಮಿಡಿ ಹೇಳ್ಕೊಡ್ತಾ ಇರಬೇಕು. ಥ್ಯಾಂಕ್ ಯು ಸೋ ಮಚ್.